TV, forever on fire. ಮೂಡ ಪ್ರಕರಣ ಕ್ಷಣಕ್ಕೊಂದು ತಿರುವನ್ನ ಪಡ್ಕೊಳ್ತಾ ಇದೆ ಮತ್ತು ರಾಜಕೀಯ ಆರೋಪ ಮತ್ತು ಪ್ರತ್ಯಾರೋಪಕ್ಕೂ ಕೂಡ ಕಾರಣವಾಗ್ತಾ ಇದೆ. ಇದರ ಬೆನ್ನಲ್ಲೇ ಇದೀಗ ಮೂಡ ಪ್ರಕರಣದ ಬಗ್ಗೆ ಸಿಎಸ್ ಕಚೇರಿಗೆ ದೂರನ್ನ ಕೊಟ್ಟಿದ್ದಾರೆ ಟಿಜೆ ಅಬ್ರಹಾಂ. ಸಿಎಂ ವಿರುದ್ಧ ಇಶ್ಯೂ ಆಗಿದ್ದ ಸರ್ಕ್ಯುಲರ್ ಬಗ್ಗೆ ಗೊತ್ತಿರಲಿಲ್ವಾ ಅನ್ನುವಂತ ಪ್ರಶ್ನೆ. ನಾನು ಪಿಸಿಆರ್ ಹಾಕುವ ಮೊದಲೇ ಖಾಸಗಿ ದೂರನ್ನ ಕೊಟ್ಟಿದ್ರು. ಗವರ್ನರ್ಗೆ ಎಲ್ಲ ಕ್ಲಾರಿಫಿಕೇಶನ್ ಕೊಟ್ಟಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಲೇಔಟ್ ನಲ್ಲಿರುವಂತಹ ಜಾಗ ಕೃಷಿ ಭೂಮಿ ಹೇಗಾಗತ್ತೆ ಅಂತ ಅವ್ರ ಪ್ರಶ್ನೆ. ಹಳೆ ಸರ್ವೆ ನಂಬರ್ ತಗೊಂಡು ಗೋಲ್ಮಾಲ್ ಮಾಡಿದ್ದಾರೆ. ನಾಳೆ ನಾನು ಪೇಪರ್ ತಂದ್ರೆ ವಿಧಾನಸೌಧ ಮಾಡ್ತಾರಾ? ಡಿನೋಟಿಫೈ ಆಗಿದ್ದ ಜಮೀನು ಹೆಂಗೆ ಎಕ್ಸ್ಚೇಂಜ್ ಮಾಡ್ಕೊಂಡ್ರು? ದೂರು ಕೊಟ್ಟ ಬಳಿಕ ವಿಧಾನಸೌಧದಲ್ಲಿ ಟಿಜೆ ಅಬ್ರಹಾಂ ಈ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಕ್ಷಣ ಕ್ಷಣಕ್ಕೂ ಒಬ್ಬೊಬ್ಬರ ಸ್ಟೇಟ್ಮೆಂಟು, ಒಂದೊಂದು ತಿರುವು, ಕಾನೂನು ಹೋರಾಟ, ಇದೆಲ್ಲದರ ಬೆನ್ನಲ್ಲ ಇದೀಗ ಟಿಜೆ ಅಬ್ರಹಾಂ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಕೆಲವು ಪ್ರಶ್ನೆಗಳನ್ನು ಕೂಡ ಅವ್ರು ಮಾಡಿದ್ದಾರೆ ಇದೇ ಸಂದರ್ಭದಲ್ಲಿ. ಜಮೀನು ಅಕ್ವೈರ್ ಮಾಡ್ಕೊಂಡಿರೋದು ಮೂಡ ನಿಮ್ಮ ಜಮೀನು ಅಕ್ವೈರ್ ಮಾಡ್ಕೊಂಡ್ರ 2004 ಅಲ್ಲಿ ನೀವು ಕೊಂಡ್ಕೊಂಡಾಗ ಅಲ್ಲಿ ಎಲ್ಲಿತ್ತು ಕೃಷಿ ಭೂಮಿ? ನೀವು ಕೊಂಡ್ಕೊಂಡಿದ್ದ ಭೂಮಿ ಎಲ್ಲಿದೆ ತೋರಿಸಿ. ಅಲ್ಲಿ ಆಲ್ರೆಡಿ ರೆಡಿ ಆಗ್ಬಿಟ್ಟಿದ್ರೆ, ಡೆವಲಪ್ ಆಗ್ಬಿಟ್ಟಿದ್ರೆ ಅದನ್ನ ಕೃಷಿ ಭೂಮಿ ಅಂತ ತಗೊಂಡಿದ್ದು ತಪ್ಪಲ್ವೇ? ಕನ್ವರ್ಷನಿಗೆ ತಹಸೀಲ್ದಾರ್ ಹೋಗ್ತಾರೆ, ತಹಸೀಲ್ದಾರ್ ಹೋಗ್ಬಿಟ್ಟು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತಾರೆ. ನೆಕ್ಸ್ಟ್ DC ಹೋಗಿದ್ರಂತೆ, DC ಖುದ್ದಾಗಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ರಂತೆ. ಏನಪ್ಪ ಕಾಣಿಸ್ತಲ್ಲಿ ಸೈಟ್ಗಳು ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ ಫಲಾನುಭವಿಗಳಿಗೆ, ಯಾರ್ಯಾರು ಕೇಳಿದ್ರು ಅಪ್ಲಿಕೇಶನ್ ಮೂಡನವ್ರು ಕೊಟ್ಬಿಟ್ಟಿದ್ದಾರೆ. ಅಲ್ಲಿ ನಿಮಗೆ ಎಲ್ಲಿ ಕಾಣಿಸ್ತು ಈ ಅಗ್ರಿಕಲ್ಚರ್ ಲ್ಯಾಂಡ್? ನಿಮಗೆ ಕೃಷಿ ಭೂಮಿ ಎಲ್ಲಿ ಕಾಣಿಸ್ತು DCಗೆ? ಇವತ್ತು ನಾನು ವಿಧಾನಸೌಧದ್ದು ಹಳೆ ಸರ್ವೆ ನಂಬರ್ ತಂದುಬಿಟ್ರೆ ನಾನು ತಗೋತಾ ಇದ್ದೀನಿ, ನಾನು ಯಾರಿಗೋ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಒಪ್ಪಿಗೆನಾ? CM ಒಪ್ಕೋತಾರಾ? DK ಶಿವಕುಮಾರ್ ಒಪ್ಕೋತಾರಾ? ಪ್ರಿಯಾಂಕಾ ಯಾರೋ ಕೃಷ್ಣ ಬೈರೇಗೌಡರು ಒಪ್ಕೋತಾರಾ? ಪೊಣ್ಣನ ಒಪ್ಕೋತಾರಾ? ಕನ್ವರ್ಟ್ ಆಗ್ಬಿಟ್ಟಿದೆ ಅಲ್ಲಿ. ಇದಿಲ್ಲಲ್ಲ, ಅಲ್ಲಿ ಕೃಷಿ ಭೂಮಿ ಇಲ್ಲಲ್ಲ. ಕೃಷಿ ಭೂಮಿನ ಮಾರಿದ್ರಂತೆ. ಸರಿ, 2025 ಬಂದ್ವಪ್ಪ. ಏನು ಬಂದ್ವಿ? ಕನ್ವರ್ಷನ್. ಯಾವ ಜಮೀನು ಕನ್ವರ್ಟ್ ಮಾಡ್ತಾರೆ? ಇದಕ್ಕೆ ಪೂರ್ವಕವಾಗಿ ಈ ಜಮೀನು ಡಿನೋಟಿಫೈ ಆಗ್ತದಲ್ಲ, ಆವಾಗ ಏನಾಗಿದ್ರು ಮುಖ್ಯಮಂತ್ರಿಗಳು? ಇವ್ರಿಗೂ ಅವ್ರಿಗೂ ಸಂಬಂಧ ಇಲ್ಲಪ್ಪ, ಇನ್ನೂ ಸೇಲೆ ಆಗಿಲ್ಲ, ಇವ್ರು ಬಾಮೈದ ತಗೊಂಡಿಲ್ಲ, ಕೊಂಡ್ಕೊಂಡಿಲ್ಲ, ಇವ್ರ ಕನೆಕ್ಷನೇ ಇಲ್ಲ, ಬಟ್ DCM ಆಗಿದ್ರು ಡಿನೋಟಿಫೈ ಆದಾಗ. ಈಗ ನೀವು ಡಿನೋಟಿಫೈ ಮಾಡಿದ್ದು ನೀವು, ನಿಮ್ಮ ಪ್ರಭಾವ ಅಲ್ಲ, ಒಪ್ಕೋತೀನಪ್ಪ, ನಿಮಗೂ ಅದಕ್ಕೂ ಸಂಬಂಧ ಇಲ್ಲ, ಯಾಕಂದರೆ ನಿಮ್ಮ ಬಾಮೈದ ಇಂದ ಕೊಂಡ್ಕೊಂಡಿರಲಿಲ್ಲ. 98 ನೀವು DCM ಆಗಿದ್ರಿ, ಮೈಸೂರು ಡಿಸ್ಟ್ರಿಕ್ಟ್ನವರೇ ನೀವು. ಒಬ್ಬ ರೈತ ಅಲ್ಲಿಂದ ಅವನಿಗೆ ಫೈನಲ್ ಅವಾರ್ಡ್ ಆದ 45 ದಿನದೊಳಗೆ ವಿಧಾನಸೌಧ ಮೆಟ್ಲು ಇಲ್ಲ MS ಬಿಲ್ಡಿಂಗ್ ಮೆಟ್ಲಿಕ್ಕಿ ಸರ್ಕಾರದಿಂದ ಅದನ್ನ ಡಿನೋಟಿಫೈ ಮಾಡಿಸ್ಕೊಳ್ಳೋಕೆ ತಾಕತ್ತಿರ್ತದ?